ಹಾಯ್ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತಿನ ಡೈಲಿ ಲಾಗ್ ಚಲೋ ಮಾಡೀನಿ ನೋಡ್ರಿ. ನಾ ಟೈಮು 5 ಗಂಟೆ ಆಗೈತೆ ನೋಡ್ರಿ. ಇವಾಗ ಹೆಸರು ಕಾಳು ಹುರಿಯಾಕತ್ತೀನಿ ರೀ. ಯಾಕಂದ್ರೆ ಈ ನೆಶಿನಾಗ ಎದ್ದು ಅಕ್ಕ ಯಾಕೆ ಹೆಸರು ಕಾಳು ಹುರಿಯಾಕತ್ತಾರಂದ್ರಿ. ನಾನು ವಿಡಿಯೋ ಫುಲ್ ನೋಡ್ರಿ, ನಿಮಗೆ ಗೊತ್ತಾಗತ್ತೆ ರೀ ಎದ್ರ ಸಲ ಹೆಸರು ಕಾಳು ಹುರಿಯಾಕತ್ತೀನಿ, ನಾ ಯಾಕೆ ಅಡುಗೆ ಮಾಡ್ತೀನಿ, ನೆಶಿನಾಗ ಎದ್ದು ಯಾಕೆ ಜಲ್ದಿ ಅಡುಗೆ ಮಾಡಾಕತ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡ್ರಿ. ಟೈಮ್ ಬಂದು 5 ಗಂಟೆ ಆಗೈತೆ ರೀ. ಎಲ್ಲ ಹಿಟ್ಟು ನಾದೈತಿ. ಇವಾಗ ಇದು ಬ್ಯಾಳಿನೂ ಕೂಸಿಟ್ಟೈತೆ ರೀ. ಈಗ ಹೆಸರು ಕಾಳು ಒಂದು ಹುರ್ಕೊಂಡು ಬುತ್ತಿ ಮಾಡ್ಬೇಕು ರೀ. ದವಾಖಾನಿಗೆ ಹೋಗ್ಬೇಕು. ದವಾಖಾನಿಗೆ ಅಂದ್ರಿ ಇವು ಕುದಿಯಾಕ ಇಟ್ಟು ನೋಡ್ರಿ. ಇಲ್ಲಿ ಬ್ಯಾಳಿನೂ ಕೊಂದು ಹೋಗಿ ಕುದಿಸಿಟ್ಟೀನಿ ರೀ. ಬ್ಯಾಳಿ ಪಲ್ಯ ಮಾಡ್ಬೇಕಂತೆ ನೆನೆ ಹಾಕ್ಬೇಕಂದೇನಿ ರೀ. ಈಗ ಅರ್ಜೆಂಟಿ ನೆನೆ ಹಾಕೋದು ಆಗ್ಲಿಕ್ಕಂದ್ರೆ ಈ ಥರ ಕುದಿಸಿ ಮಾಡ್ತೀನಿ ನೋಡ್ರಿ ನಾನು. ನೋಡ್ರಿ ನಾ ರಾತ್ರಿ ಐತ್ರಿ ಬ್ಯಾಳಿ ಕುಸಿನಿ ಎಲ್ಲ ಪಲಾವ್ ಅನ್ನಕ್ಕೆ ಪಲ್ಯಕ್ಕೆ ಎಲ್ಲ ಹೋಳು ಇಟ್ಕೊಂಡೈತ್ರಿ. ದಡಮ್ಮ ಹೋಳು ಕೊಟ್ಟಾಳ. ಎಲ್ಲ ಹೋಳು ಕೊಟ್ಟರಿ. ಹಿಟ್ಟು ನಾದಿ ದಡಮ್ಮನ ಹಿಟ್ಟು ನಾದ್ಯಾಳ, ಹೋಳು ಕೊಟ್ಟಾಳ. ಇವಾಗೇನೈತಿ ಹೆಸರು ಕಾಳು ಕುದಿಯಾಕ ಇಟ್ಟೀನಿ ರೀ. ಹೆಸರು ಕಾಳು ಪಲ್ಯ, ಬ್ಯಾಳೆ ಪಲ್ಯ, ಒಗ್ಗರಣೆ ಅನ್ನ, ಚಪಾತಿ ಮಾಡ್ಬೇಕು ನೋಡ್ರಿ. ಇಷ್ಟು ಕೆಲಸ ಮಾಡ್ಬೇಕು. ನೆಶಿನ್ಯಾಗ ಇದ್ದೀನಿ ನೋಡ್ರಿ. ಹೆಸರು ಕಾಳು ಕುದಿಯಾಕತ್ತಾವು. ಈ ಕಡೆ ಎಣ್ಣೆ ಇಟ್ಟೀನಿ ರೀ ಒಂದು ಸ್ವಲ್ಪ. ನೋಡ್ರಿ ಪಲ್ಯನೂ ಆತು. ಇವಾಗ ಬ್ಯಾಳೆ ಪಲ್ಯ ಮಾಡಿದೇನೆ ರೀ. ಯಾಕಂದ್ರೆ ಕುಸಿದ್ನೆಲ್ಲ ಬ್ಯಾಳೆ ಪಲ್ಯ ಮಾಡಿದೆ. ಹೆಸರು ಕಾಳು ಕುದಿಯಾಕತ್ತಾವ್ರಿ. ಬ್ಯಾಳೆ ಪಲ್ಯ ಮಾಡೀನಿ. ಇವಾಗ ಚಪಾತಿಗೆ ಮಾಡ್ಬೇಕು ರೀ. ಕಟ್ಗೆ ಹಾಕೀನಿ. ಪಲ್ಯ ಒಂದು ಸ್ವಲ್ಪ ಬಂದ್ ಮಾಡಿ ನೋಡ್ರಿ. ಪಲ್ಯನೂ ಎಲ್ಲ ರೆಡಿ ಆಗೈತೆ. ಪಲ್ಯನೂ ಮಸ್ತ್ ರೆಡಿ ಆಗೈತೆ ನೋಡ್ರಿ. ಬ್ಯಾಳೆ ಪಲ್ಯ ಬುತ್ತಿಗೆ ಜಲ್ದಿ ಹೋಗ್ಬೇಕು ರೀ. ಹಂಗಂದ್ರೆ ಬಾಗಲಕೋಟೆ ಮುಟ್ಟಿ ಒಳಗೆ ಬರ್ಬೇಕಲ್ರಿ. ಮಣ್ಣಿನೂ ಹೋಗಿದ್ದೆ, ಸೋಮವಾರ ಬಂದೀನಿ ರೀ. ಮತ್ತು ಒಳ್ಳೆ ಹೋಗೋದು ಬಂದೈತೆ ನೋಡ್ರಿ. ಏನು ಮಾಡಬೇಕು ನೋಡ್ರಿ. ಹಿಟ್ಟು ನಾದೀನಿ. ಚಪಾತಿ ರೆಡಿ ಮಾಡಾಕತ್ತೀನಿ. ಇವಾಗ ಚಪಾತಿ ಮಾಡ್ಬೇಕ್ರಿ. ಇಷ್ಟು 2 ಸೇರು ಹಿಟ್ಟು ನಾದೀನಿ ರೀ. ಯಾಕಂದ್ರೆ ಬುತ್ತಿ ಒಯ್ಬೇಕಲ್ರಿ. ದಡಮ್ಮನು ಬಾಂಡೆ ತಿಕ್ಕಾಕತ್ತಾವ್ರಿ. ಇವಾಗ ಚಪಾತಿ ಮಾಡ್ತೀನಿ ರೀ ನಾನು. ದಡಮ್ಮ ಬಾಂಡೆ ತಿಕ್ಕಿ ಮನೆಗೆ ಹೋಗ್ತಾಳ್ರಿ. ಯಾಕಂದ್ರೆ ಅಲ್ಲಿ ಆಡು ಪಾಡು ಅದಾವ್ರಿ. ಅವ್ರಿಗೂ ಕಟ್ಟಿ ಎಲ್ಲ ಕಟ್ಟಿ ಅವಕ್ಕೆ ನೀರು ಹಾಕಿ ಬರ್ತಾಳ್ರಿ. ಈ ಚಪಾತಿ ಮಾಡಾಕತ್ತಿದ್ನಲ್ರಿ. ತತ್ತಿ ಹುರ್ಕೊಂಡೀನಿ ರೀ. ಅಷ್ಟು ಚಪಾತಿ ಮಾಡಿ ಖಾಲಿ ಆಗೈತೆ. ಒಂದು 2 ತತ್ತಿ ಹುರ್ಕೊತೀನಿ ರೀ. ಯಾಕಂದ್ರೆ ಹಡದು ಬಾ ಅಂತಲ್ರಿ. ಒಂದಿಷ್ಟು ತತ್ತಿ 2 ತತ್ತಿ ಕುದಿಸಿ 2 ತತ್ತಿ ಹುರ್ಕೊತೀನಿ ರೀ. ಯಾಕಂದ್ರೆ ನಮ್ಮ ದೊಡ್ಡವನ ಸೊಸಿನೇ ಹಡ್ದಾಳ ನೋಡ್ರಿ. ಗಂಡು ಹಡ್ದಾಳ. ಒಂದು ಸ್ವಲ್ಪ ಖುಷಿಗೆ ಆರಾಮಿಲ್ಲ ಅಂತ ಎ ಸಿ ರೂಮ್ನಾಗ ಇಟ್ಟಾರಿ. ಅದಕ್ಕೆ ಅವ್ರಿಗೆ ಮಾತಾಡ್ಸಿ ಬರಾಕಂತೇಳಿ ಹೊಂಟೀವಿ ನೋಡ್ರಿ. ನಾ ದೊಡ್ಡಮ್ಮ ನಾನು ಹೊಂಟೀವಿ ರೀ. ದವಾಖಾನ್ಯಾಗ ಏನು ಸಿಗಲ್ಲಲ್ರಿ. ಅಲ್ಲಿ ಹಡದು ಬಾ ಅಂತೀರಿಗೆ 2 ದಿನ ಆತು ರೀ. ಹೆಸರು ಕಾಳು ಪಲ್ಯನೂ ಆತು ರೀ. ಇವಾಗ ನನಗೆ ವಿಡಿಯೋ ಭಾಳ ಮಾಡೋದಾಗಲಿಲ್ಲ ರೀ. ಅಷ್ಟಿಷ್ಟು ಬರ್ತಾ ಸ್ವಲ್ಪ ಕ್ಲಿಪ್ಪಿಂಗ್ ನಿಮ್ಗೆ ಕೂಡ ಶೇರ್ ಮಾಡಿದ್ರೆ ಆತಂತೇಳಿ ತೊಗೊಂಡಿನಿ ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆ ಮಾಡೋಕೆ ಎಣ್ಣೆ ಕಾಯಕ್ಕಿಟ್ಟು ನೋಡ್ರಿ. ಒಂದಿಷ್ಟು ಪಲಾವ್ ಚಲೋ ಅಕ್ಕಿ ಅನ್ನ ಮಾಡ್ಕೊತೀನಿ ರೀ. ಅನ್ನ ಮಾಡ್ಕೊಂಡು 1 ಗ್ಲಾಸ್ ಅನ್ನ ಮಾಡ್ಕೊಂಬಿಡ್ತೀನಿ ರೀ. ಒಯ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ದಡಮ್ಮ ಬುತ್ತಿ ಕಟ್ಟಾಕತ್ತ ಎಲ್ಲ ನೋಡ್ರಿ. ಇಲ್ಲೇ ಬುತ್ತಿಗೂ ಎಲ್ಲ ರೆಡಿ ಮಾಡೀವಿ. ಬುತ್ತಿ ಕಟ್ಟಿ ಟೈಮ್ ಬಂದ ಇಲ್ಲಿ 7:30 8 ಬಂದೈತೆ ನೋಡ್ರಿ. ಅವು ಚಪಾತಿ ಹಡದು ಬಾಂತಿ ಮೆತ್ತಗಿರ್ತಾವೆ ಅಂತೇಳಿ ಅಷ್ಟು ಡಬ್ಬ್ಯಾಗ ಕಟ್ಟೀನಿ ರೀ. ಬಿಸಿ ಮಾಡಿ ಹಾಕಿ. ಇವಾಗ ಏನೈತೆ ಅನ್ನನೂ ಕುದಿಯಾಕತ್ತೈತೆ ರೀ. ಅನ್ನ ಆಮೇಲೆ ಡಬ್ಬ ಹಾಕೊಂಡ್ರಾತಂತೇಳಿ ಬುತ್ತಿ ಕಟ್ಟಿಲ್ಲ ದಡಮ್ಮನ ಹೋಗಿ ಎಲ್ಲ ಆಡು ಗೀಡು ಹೊರಗೆ ಕಟ್ಟಿ ಎಲ್ಲ ಇದು ಮಾಡಿ ಕಸ ಗುಡಿಸಿ ಎಲ್ಲ ದೇವ್ರ ಪೂಜೆ ಅದು ಮಾಡಿ ಜಳಕ ಮಾಡಿ ಬಂದಾಳ್ರಿ. ಬುತ್ತಿ ಕಟ್ಟಿ ಕೈ ಚೀಲ ರೆಡಿ ಮಾಡೈತೆ ನೋಡ್ರಿ. ಅದು ಒಂದು ಅನ್ನ ಆತಂದ್ರೆ ಅನ್ನ ಬಳಿದು ಡಬ್ಬಿ ಇಟ್ಕೊಂಡು ಮ್ಯಾಗ ಇಟ್ಕೊಂಡು ಹೋಗ್ಬಿಟ್ರೆ ಆತು ನೋಡ್ರಿ. ಯಾಕಂದ್ರೆ ಇದು ಕೈ ಚೀಲ ಒಂದು ಸ್ವಲ್ಪ ದೊಡ್ಡದಾಗೈತೆ ರೀ. ಬ್ಯಾರೆದು ಒಯ್ದು ಅನ್ನಕತ್ತಾಳ ನೋಡ್ತೀನಿ ರೀ. ಬೇರೆ ತೊಗೋಬೇಕು ನೋಡ್ರಿ ಕೈ ಚೀಲ ಒಂದು. ನೋಡ್ರಿ ಎಲ್ಲ ಕೆಲಸ ಆಗೈತಿ. ಇವಾಗ ಜಳಕ ಮಾಡಬೇಕು. ಅನ್ನನೂ ಆತು ನೋಡ್ರಿ. ಮುಚ್ಚಿಟ್ಟು ಜಳಕಕ್ಕೆ ಹೋಗ್ತೀನಿ ರೀ. ಇವಾಗ ಜಳಕಕ್ಕೆ ಹೋಗಿ ಎಲ್ಲ ಬಂದು ಬಟ್ಟೆ ಹೋದ್ರೆ ಆತು ನೋಡ್ರಿ. ಜಳಕ ಮಾಡಿ ಬಂದು ಸಿಗ್ತೀನಿ ರೀ ನಿಮ್ಗೆ. ನೋಡ್ರಿ ದವಾಖಾನೆಗೆ ತಯಾರಾಗಿ ಮಾತಾಡ್ಸಕ್ಕೆ ಹೊಂಟೀವಿ ರೀ ಬಾಗಲಕೋಟೆಗೆ. ದೊಡ್ಡವ ನಾನು ಚಿನ್ನಿ ಹೋಗ್ತೀವಿ ರೀ. ಚಿನ್ನಿ ಸಾಲಿಗೆ ಹೋಗ್ತಾವ್ರಿ. ಯಾಕಂದ್ರೆ ಲೇಟ್ ಆಗೈತೆ ರೀ. ಇವಾಗ ಹೋಗ್ತೀವಿ. ನಾವು ಊಟ ಮಾಡ್ಬೇಕು ರೀ. ಊಟ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ. ಎಲ್ಲ ಬುತ್ತಿನೂ ಮಾಡೈತಿ ಕಟ್ಟಿಟ್ಟೈತೆ. ನೆಶಿನಾಗ ಎದ್ದು ಎಲ್ಲ ಮಾಡ್ಕೊಂಡೀವಿ ರೀ. ಇವಾಗ ಟೈಮು 8 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಮನೇನು ಸ್ವಚ್ಛ ಆಗೈತೆ. ಬಟ್ಟೆ ಏನೈತೆ ಬಂದು ಒಗಿತೀವಿ ರೀ. ಬಟ್ಟೆ ಅದಾಗನ ಹೋಗ್ತೀನಿ ರೀ. ನೋಡ್ರಿ ಅದ್ರ ಜಂಪರ್ ಎಲ್ಲೇ ಕಳೆದೈತ್ರಿ ಸಿಗಲಿಲ್ಲ. ಇದೇ 20 ಉಟ್ಕೊಂಡಿ ನೋಡ್ರಿ. ಸಿಂಪಲ್ಲಾಗಿ ಉಟ್ಕೊಂಡೀನಿ ರೀ. ಬರ್ರಿ ಊಟ ಮಾಡ್ತೀರಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ.
ನೋಡ್ರಿ ಇಲ್ಲೇ ಹೋಗಾಕ ತಯಾರಾಗಿ ದಡಮ್ಮ ಕೆಚ್ಚಿ ಸಾಂಗ್ ತೊಗೊಂಡು ನೋಡ್ರಿ ಆಟೋದಾಗ ಹೊಂಟಿ ನೋಡ್ರಿ. ನಮ್ಮ ಊರ್ಲಿಂತ ಮುದ್ದೆ ಬಳಕ 8:30 9 ಆಗಕ್ಕೆ ಬಂದೈತಿ. ಮುದ್ದೆಗೆ ಹೋಗೋರೆ 9 ಆಗುತ್ತೆ ನೋಡ್ರಿ ಟೈಮು. 9ಕ್ಕೆ ಹತ್ತಿದ್ರು 11ಕ್ಕೆ ಹೋಗೋದು ಇರ್ತೀವಿ ನೋಡ್ರಿ. 2 ತಾಸಿನ ದಾರಿ. ದಡಮ್ಮನು ಇಲ್ಲೇ ಕುಂತಾಳ್ರಿ, ಚಿನ್ಯಾನು ಕುಂತಾಳ ನೋಡ್ರಿ. ಇಲ್ಲೇ ಆಟೋದಾಗ ಅದೀವ್ರಿ, ಕುಂತೀವಿ. ಆಟೋನಿಂತ ಮುದ್ದೆ ಅಂತ ಬಸ್ಸಿಗೆ ಹೋಗ್ತೀವ್ರಿ. ವಿಡಿಯೋ ಮಾಡಕ್ಕನೆ ಸರಿಯಾಗಿ ಯಾಕೆ ವಿಡಿಯೋನೇ ಬರಲಿಲ್ಲ ರೀ, ಬಿಸಿಲು ಬಡಿಯಾಕತ್ತಿತ್ತು. ವಿಡಿಯೋ ಬರಲಿಲ್ಲ. ಒಂದು ಸ್ವಲ್ಪ ತೊಗೊಂಬಂದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ. ಚಿನ್ಯಾನ ಆಚೆ ಕಡೆ ಅಕ್ಕೋರ ಮಗ್ಳು ಕುಂತಾಳ್ರಿ, ಆ ದಂಡೆ ಕುಂತಿದ್ದೆ. ದಡಮ್ಮನು ಇಲ್ಲಿದ್ರಿ ಕುಂತಾವ್ರಿ. ಸಾಮಾನು ಇಟ್ಟ ಕೈಚಿ ಇಟ್ಕೊಂಡು ಕುಂತಾಳ ದಡಮ್ಮಗೆ ಗೊತ್ತಾಗಲ್ರಿ ಅಲ್ಲಿ ಹೋದ್ರೆ ದವಾಖಾನೆ ಎಲ್ಲಿ ಏನು. ಈ ದಡಮ್ಮನ ಸೊಸಿನೇ ನೋಡ್ರಿ. ಸಣ್ಣ ಮಗನ್ನ ಹೆಂಡ್ತಿ ಅಳ್ದಾವ್ರಿ. ಅಲ್ಲಿ ಹೊಂಟಿ ನೋಡ್ರಿ ಆಟೋದಾಗ ಹೊಂಟೀವ್ರಿ. ಇವಾಗ ಹೋಗಿ ಮುದ್ದೆ ಬಳಕ ಹೋಗಿ ಬಸ್ಸಿಗೆ ಹತ್ತೀವ್ರಿ. ನೋಡ್ರಿ ಇಲ್ಲೇ ನಮ್ಮ ಊರ್ಲಿಂದ ಇನ್ನೊಂದು ಕಿಲೋಮೀಟ್ರ್ ಐತ್ರಿ, ಭಾಳ ದೂರ ಇಲ್ಲ ನೋಡ್ರಿ. ಅಲ್ಲಿಗೆ ವಿಡಿಯೋ ನಮ್ಮ ಊರ್ಲಿಂದ ಬಂದು ಮುದ್ದೇಬಿಹಾಳ ಬಸ್ಸಿಗೆ ಹತ್ತಿ ತಿರಿ ಬಾಗಲಕೋಟೆಗೆ ಬಂದೀವ್ರಿ. ಇಲ್ಲಿ ಹೊರಗೆ ಕುಂತೀವ್ರಿ. ಯಾಕಂದ್ರೆ ಒಳಗೆ ಭಾಳ ಬಿಡಲ್ರಿ ಅವರು. ದಡಮ್ಮ ಒಂದಿಷ್ಟು ಮುಕ್ಕೊಂಡಾವ್ರಿ, ಹೊರಗಡೆ ಆಗೈತಂತ. ಚಿನ್ನೆ ನಾವು ಕುಂತೀವ್ರಿ ಮಾತಾಡ್ಕೊತ ಸುಮ್ಮ. ಇಲ್ಲಿ ಹಾಲ್ ಐತ್ರಿ, ಹಾಲೇ ಜಗ್ ಮಂದಿ ಕುಂದಿರ್ಬೋದ್ರಿ. ಇಲ್ಲೇ ನಾವು ಓದ್ತೀವಿ ಅಂದೀವ್ರಿ. ನಮ್ಮ ಅಣ್ಣ ಇದ್ರೆ ಊಟ ಮಾಡ್ಕೊಂಡು ಹೋಗ್ಬಿಡಾಕತ್ ಬರವ, ಊಟ ಮಾಡ್ಕೊಂಡು ಹೋಗಕತ್ರವ ಅಂದ. ಊಟನ ಮಾಡಿದೀವ್ರಿ. ಈಕಿ ನಮ್ಮ ಅಣ್ಣ ಮಗಳು ನೋಡ್ರಿ, ಫಸ್ಟ್ನೇದ್ರಿ. ಫಸ್ಟ್ ಒಂದು ಹೆಣ್ಣು ಮಗು ಆಗೈತ್ರಿ ನಮ್ಮ ಅಣ್ಣಾಗ. ಅಲ್ಲಿ ಉಣ್ಣಾಕ ಕುಂತಿದ್ನಲ್ರಿ ಆಗಳ ನಮ್ಮ ಅಣ್ಣ, ಅವನೇ ನೋಡ್ರಿ. ಒಂದು ಹೆಣ್ಣು ಮಗು ಆಗೈತಿ, ಈಗ ಒಂದು ಗಂಡು ಮಗು ಆಗೈತ್ರಿ. ಆದ್ರೆ ಅದಕ್ಕೆ ಒಂದು ಸ್ವಲ್ಪ ಹುಷಾರಿಲ್ರಿ, ಅದ್ರ ಸಲಾಗ AC ಒಳಗಿಟ್ಟರಿ. ಇಲ್ಲಿ ನವನಗರ ಬಸ್ ಸ್ಟ್ಯಾಂಡ್ಗೆ ಬಂದು ಅರ್ಧ ತಾಸು ಆತ್ರಿ. ಯಾವ ಬಸ್ಸೇ ಇಲ್ಲ ನೋಡ್ರಿ. ಒಂದು ಮುದ್ದೇಬಿಹಾಳ ಬಸ್ ಮಾತ್ರ ಒಂದು ಇಲ್ರಿ. ದವಾಖಾನೆ ಅಂತ ಕುಮಾರೇಶ್ವರ ನೋಡ್ರಿ. ಇವಾಗ ಮನೆಗೆ ಬಂದೀವಿ. ಟೈಮ್ ಬಂದು 7 ಗಂಟೆ ಆಗೈತ್ರಿ. ಯಾಕಂದ್ರೆ ಸಂತಿ ಮಾಡ್ಕೊಂಬಂದೇನ್ರಿ ಮುದ್ದೆ ಬಂದು. ಒಂದು ಚರಿಗೆ ತೊಗೊಂಬಂದೇನ್ರಿ, ಅದೆಲ್ಲ ತೂತು ಬಿದ್ದೈತಿ ನೋಡ್ರಿ. ಚರಿಗೆ ತೂತು ಬಿದ್ದೈತ್ರಿ. ಇದು ಹಂಗೆ ಕಟ್ಟಿರ್ತೀನಿ ರೀ, ಒಳಗೆ ಕೊಟ್ರಾತು. ಶ್ರಾವಣಿ ಪ್ಯಾನ್ ಇಲ್ಲ ಅಂದ್ರೆ 2 ಪ್ಯಾನ್ ತೊಗೊಂಬಂದೀನಿ. ನನಗೊಂದು ಲೆಕ್ಕ ಹಚ್ಚಕ್ಕಾಗತ್ತೆ ರೀ. ಬಟ್ಟಿದು ಲೆಕ್ಕ ಹಚ್ಚಕ್ಕೊಂದು, ಶ್ರಾವಣಿಗೊಂದು ಆಗುತ್ತೆ ನೋಡ್ರಿ ಪ್ಯಾನು. ಮತ್ತು ಎಣ್ಣೆ ಒಳ್ಳೆಣ್ಣೆ ಅದು ತಂದು ನೋಡ್ರಿ. ಎಲ್ಲ ಶೇಂಗಾ ಅದು ಹಂಗಂದ್ರೆ ಬಟ್ಟೆ ತರಕ್ಕೆ ಹೋಗೋರಾಗನೇ ಎಲ್ಲ ಸಂತಿ ತಂದು ಇಟ್ಕೊಂಡಿ ಅಂದ್ರೆ ಬಟ್ಟೆ ತರಕ್ಕೆ ಹೋಗಿ ಈಜಿ ಆಗುತ್ತೆ ನೋಡ್ರಿ. ಬತ್ತಂದ್ಗಣಿ ಸಂತಿ ಮಾಡೋದಾಗಲ್ರಿ. ಅದಕ್ಕೆ ನನಗೆ ಇರುಕ್ಲೇ ಎಲ್ಲ ತೊಗೊಂಬಂದ್ಬಿಡ್ತೀನಿ ನೋಡ್ರಿ ಸಂತಿ. ನೋಡ್ರಿ ಇದೊಂದು ನೀರು ಸಾಸನ್ ತೊಗೊಂಬಂದೇನ್ರಿ. ಯಾಕಂದ್ರೆ ಇದು ಹರಿದೈತ್ರಿ, ಎಲ್ಲ ನಿಕ್ಕಲ್ ಆಗೈತೆ ನೋಡ್ರಿ, ಎಲ್ಲ ಹರಿದೈತಿ. ಬಿಸಾಕೋದ್ರಿ ಇದು ಒಂದು ಚಲೋ ತೊಗೊಂಬಂದೀನಿ ನೋಡ್ರಿ ನೀರು ಸಾನ್ಸೋದು. ಇವೆರಡು ಬಾಂಡೆ ಕಚ್ಚು ಬ್ರಷ್ ತೊಗೊಂಬಂದೀನಿ. ಇವೆರಡು ಪ್ಯಾಂಟ್ ತೊಗೊಂಬಂದೀನಿ. 2 ಪ್ಯಾಂಟ್ ತಂದೀನಿ. ಶ್ರಾವಣಿಗೊಂದು ನನಗೊಂದು ಲೆಕ್ಕ ಹಚ್ಚಕ್ಕಾಗತ್ತೆ ರೀ. ಒಂದು ಚರಿಗೆ ಒಂದು ತಂದೇನ್ರಿ, ತೂತು ಬಿದ್ದೈತಿ, ಹಂಗೆ ಕಟ್ಟಿತ್ತು ನೋಡ್ರಿ. ಚರಿ ತೂತು ಬಿದ್ದೈತಿ, ಒಳಗೆ ಕೊಡ್ಬೇಕು, ವಾಪಸ್ ಮಾಡ್ಬೇಕು ಅವ್ರಿಗೆ. ಮತ್ತು ಅವ್ರಿಗೆ ತಿನ್ನಾಕ ಅರ್ಧ ಕಿಲೋ ಖಾಲಿ ತೊಗೊಂಬಂದೇನ್ರಿ. ಮತ್ತು 1 ಕಿಲೋ ಮಾವಿನ ತೊಗೊಂಬಂದೇನ್ರಿ. ಮತ್ತೆ ಏನು ತಂದಿಲ್ರಿ ಅವ್ರು ತಿನ್ನಾಕ. ಪುಟಾಣಿ ಅವ್ರು ತೊಗೊಂಬಂದೀನಿ ನೋಡ್ರಿ. ಏನಿಲ್ಲ ಅವೆಲ್ಲ ತೊಗೊಂಬಂದೇನ್ರಿ ಸಂತಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಅದ್ರಾಗ ಅದಾವ್ರಿ. ಕುಮಾರ್ನ ಕರ್ಕೊಂಡೋಗಿದ್ನಲ್ರಿ. ಶ್ರಾವಣಿ ಮನ್ಯಾಗ ಇದ್ಲು ನೋಡ್ರಿ. ಶ್ರಾವಣಿ ಮನ್ಯಾಗಿದ್ದು ಹೋಮ್ವರ್ಕ್ ಬರ್ದಾಳ್ರಿ. ಟ್ಯೂಷನ್ಗೆ ಹೋಗಿ ಬಂದಾಳ. ಮನೆ ಮತ್ತು ಅಂಗಳ ಕಸ ಹುಡುಗ್ಯಾಳ, ನೀರು ಹೊಡೆದಾಳ್ರಿ. ಎಲ್ಲ ಕೆಲಸ ಮಾಡ್ಕೊಂಡಾಳ್ರಿ ಶ್ರಾವಣಿನ. ಬರ್ರಾಗ ಕತ್ಲನಾಗೈತೆ ನೋಡ್ರಿ. ಎಲ್ಲ ಮುರಿತಿ ಬಿಡಪ್ಪಾಜಿ ನೋಡ್ರಿ. ಎಲ್ಲ ಸಂತಿ ಬಿಚ್ಚಿ ಹಾಕಿದೀನಿ. ಉಳ್ಳಾಗಡ್ಡಿ ಈಸದವ್ರಿ. ಇಲ್ಲಿ ಇವಿಸಿ ಹೋಗಿ ಕಿಟಕಿ ಮಾಡಕ್ಕೆ ಹಾಕ್ತೀನಿ. ಹಾಕಿ ಇಲ್ಲೆಲ್ಲ ನೋಡಿ ಕಸ ಹೆಂಗೆ ಬಿದ್ದೈತೆ ಮುಂಜಾನೆ ಗುಡಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಬಂದು ಕಿಟಕಿ ಮಾಡಕ್ಕೆ ಉಳ್ಳಾಗಡ್ಡಿನ ಹಾಕೀನಿ. ಯಾಕಂದ್ರೆ ಇಲ್ಲಿ ಗಾಳಿ ಬರ್ತಲ್ರಿ, ಅದ್ರ ಸಲಾಗ ಇಲ್ಲಿ ಹಾಕುವಂದು ನೋಡ್ರಿ ಉಳ್ಳಾಗಡ್ಡಿ. ನಾಳೆ